ಎಲ್ರಿಗೂ ನಮಸ್ಕಾರ. ದೇವರ ದರ್ಶನ ಮತ್ತು ಐತಿಹಾಸಿಕ ಸ್ಥಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಪ್ರಸನ್ನಾಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀನಿ. ಬನ್ನಿ, ಇಲ್ಲಿನ ವಿಶೇಷತೆಯನ್ನು ಪ್ರತಿಯೊಂದು ತಿಳ್ಕೊಳ್ಳೋಣ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಸುರೇಶ್ ಅಂತ. ಇಲ್ಲಿನ ವಿಶೇಷತೆ ತಿಳಿಸ್ಕೊಡ್ಬೋದಾ? ಖಂಡಿತ ತಿಳಿಸ್ಕೊಡ್ಬೋದು. ಇಲ್ಲಿನ ಸ್ಥಳ ವಿಶೇಷ ಏನು ಅಂತಂದರೆ, ಇದು ಈ ದೇವಸ್ಥಾನ ಚೋಳರ ಕಾಲದ ದೇವಸ್ಥಾನ ಅಂತಕ್ಕಂಥ ಪ್ರಸಿದ್ಧಿ ಇದೆ. ಚೋಳರ ಕಾಲದ ದೇವಸ್ಥಾನ ಆಗಿರೋದಕ್ಕೆ ಏನಪ್ಪ ನಿರ್ದೇಶನ ಇಲ್ಲಿ ಅಂತಂತಂದರೆ, ಇಲ್ಲಿ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಶಿಲಾಶಾಸನ ಇದೆ. ಇದನ್ನು ಚೋಳರ ಕಾಲದಲ್ಲಿ ಈ ಶಾಸನಗಳನ್ನ ಬರೆದರು ಅಂಥೇಳಿ ಪ್ರಸಿದ್ಧಿನೂ ಸಹ ಇದೆ. ಮತ್ತು ಅದೇ ರೀತಿ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಮನುಷ್ಯರಿಗಿಂತಲೂ ಆಳವಾಗಿರ್ತಕ್ಕಂಥ ಶಿಲಾಶಾಸನ ಅಲ್ಲೂ ಸಹ ಇದೆ. ಇದನ್ನೆಲ್ಲ ಯಾವುದನ್ನು ಸಹ ನಾವು ತೆಗೆಯೋದಕ್ಕೆ ಹೋಗಿಲ್ಲ, ಹಾಗಾಗಿ ಬಿಟ್ಟಿದ್ದೀವಿ. ಈ ಜೀರ್ಣೋದ್ಧಾರ ಮಾಡತಕ್ಕಂತಹ ಸಮಯದಲ್ಲಿ ಇದನ್ನು ಹಿಂದಗಡೆ ಇರ್ತಕ್ಕಂಥ ಶಾಸನ ತೆಗಿಯೋಕ್ಕೆ ಹೋದ್ವಿ. ಬಹುಶಃ ಅದು ಬರಲಿಲ್ಲ. ಅದು ಅದಕ್ಕೋಸ್ಕರ ಹಾಗೇ ಅದನ್ನು ಬಿಟ್ಬಿಟ್ಟಿದ್ದೀವಿ. ಈಗಲೂ ಸಹ ಶಾಸನ ನೀವು ನೋಡ್ಬೋದು. ಅಲ್ಲಿ ಸೂರ್ಯ, ಚಂದ್ರ, ಬಸವಣ್ಣ ಇತ್ಯಾದಿ ಸಣ್ಣ ಸಣ್ಣ ಚಿತ್ರಗಳು ಸಹ ಆ ಶಾಸನದಲ್ಲಿ ಬಿಡಿಸಿದ್ದಾರೆ. ಇದು ಎಷ್ಟು ವರ್ಷ ಆಯಿತು ನಿರ್ಮಾಣ ಆಗಿ? ಸುಮಾರು 600 ವರ್ಷಗಳ ದೇವಸ್ಥಾನ. ಇತ್ತೀಚೆಗೆ ನಾವು ರಿನೋವೇಷನ್ನ 2008ರಲ್ಲಿ ಇದನ್ನು ರಿನೋವೇಷನ್ನ ಮಾಡಿದ್ವಿ, ಜೀರ್ಣೋದ್ಧಾರವನ್ನು ಮಾಡಿದ್ವಿ. ಆ ಜೀರ್ಣೋದ್ಧಾರ ಮಾಡತಕ್ಕಂಥ ಸಮಯದಲ್ಲೇ ಆ ಗರ್ಭುಡಿ ಹಿಂಭಾಗಿರ್ತಕ್ಕಂಥ ಏನು ಶಾಸನ ತೆಗಿಯೋಕ್ಕೆ ಹೋದ್ವಿ, ಅದೇನು ತೆಗಿಯೋದಕ್ಕೆ ಆಗಲಿಲ್ಲ, ಭಾಳ ತೊಂದರೆ ಉಂಟು ಮಾಡ್ತು ಆ ಸಮಯದಲ್ಲಿ. ಹಾಗಾಗಿ ಅದನ್ನ ಹಾಗೆ ಬಿಟ್ಟು ದೇವಸ್ಥಾನದ ಉಳಿದ ಕಾರ್ಯವನ್ನು ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡಿದ್ದೀವಿ. ಇಲ್ಲಿ ವಿಶೇಷತೆ ಅನ್ನೋದೇನೋ ನಡೆಯುತ್ತಾ ಇಲ್ಲ? ಹೌದು, ಖಂಡಿತ. ಇಲ್ಲಿ 2 ಬಾರಿ ಹನುಮ ಜಯಂತಿಯನ್ನು ನಡೆಯುತ್ತೆ. ಒಂದು ಚೈತ್ರ ಹುಣ್ಣಿಮೆಯಲ್ಲಿ, ಮತ್ತೊಂದು ಧನುರ್ಮಾಸದ ಸಮಯದಲ್ಲಿ ತ್ರಯೋದಶಿ ಆ ದಿನ ಇಲ್ಲಿ ನಡೆಯುತ್ತೆ. ಹನುಮ ಜಯಂತಿ 2 ಬಾರಿ ನಡೆಯುತ್ತೆ. ಹನುಮ ಜಯಂತಿಯಲ್ಲಿ 108 ಲೀಟ್ರ್ ಹಾಲು, 108 ಎಳನೀರು, ಜೇನುತುಪ್ಪ, ಕಬ್ಬಿನ ರಸ, ಹೀಗೆ ಅನೇಕ ಬಗೆಯ ಪಂಚಾಮೃತ ಸ್ನಾನ, ಈ ಅಭಿಷೇಕಗಳನ್ನು ದೇವರಿಗೆ ವಿಶೇಷವಾಗಿ ಅರ್ಪಿಸಲಾಗತ್ತೆ. ಹಾಗೆಯೇ ಸಹ ಪ್ರತಿ ಅಮಾವಾಸ್ಯೆಯಂದು ಸಹ ಇಲ್ಲಿ ಜೇನುತುಪ್ಪದ ಅಭಿಷೇಕವನ್ನು ಶ್ರೀ ಸ್ವಾಮಿಯವರಿಗೆ ಅರ್ಪಿಸ್ತೀವಿ. ಭಾಳ ಜನ ಭಕ್ತಾದಿಗಳು ಅಮಾವಾಸ್ಯೆ ದಿನ ಬಂದು ಇಲ್ಲಿ ಪಾಲ್ಗೊಳ್ತಾರೆ. ತಮ್ಮ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೇವರ ಬಳಿ ಹೇಳಿಕೊಂಡು ಎಷ್ಟೋ ಜನಕ್ಕೆ ಅವರ ಮನಸ್ಸನ್ನು ಸಂತೋಷಪಡಿಸ್ಕೊಂಡು ಹೋಗಿದ್ದಾರೆ. ಅದೇನೇನು ಇದೆ ಅದೆಲ್ಲ ಕೃಪಾ ಕಟಾಕ್ಷವನ್ನು ದೇವರು ಅವ್ರಿಗೆ ಕರುಣಿಸಿದ್ದಾನೆ ಅಂತ ಹೇಳೋದಕ್ಕೆ ಭಾಳ ಇಷ್ಟಪಡ್ತೇವೆ. ಇಲ್ಲಿ ವಿಶೇಷವಾಗಿ ಒಂದು ಹಬ್ಬ ನಡೆಯುತ್ತೆ ವರ್ಷಗೊಂದು, ಅದೇನ ನಡೆಯುತ್ತೆ ದೇವಸ್ಥಾನದಲ್ಲಿ? ಹೌದು, ವಿಶೇಷವಾಗಿ 7 ದಿನಗಳ ಬ್ರಹ್ಮೋತ್ಸವ, ಅದು ರಥಸಪ್ತಮಿಯ ಸಂದರ್ಭದಲ್ಲಿ ನಡೆಯುತ್ತೆ. ಈ ಕಾರ್ಯಕ್ರಮ ಸ್ಟಾರ್ಟಾಗಿ, ಬ್ರಹ್ಮೋತ್ಸವ ಸ್ಟಾರ್ಟಾಗಿ ಮೊದಲನೇ ದಿನದಿಂದ 5ನೇ ದಿನಕ್ಕೆ ಇಲ್ಲಿ ರಥೋತ್ಸವ ನಡೆಯುತ್ತೆ. ಆ ರಥೋತ್ಸವದಲ್ಲಿ ಅನೇಕ ಜನ ಬೇರೆ 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 ಕಡೆಯಿಂದೆಲ್ಲ ಬಂದು ಭಾಗವಹಿಸ್ತಾರೆ. ನೋಡೋದಕ್ಕೇ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಆವತ್ತಿನ ಸಮಯದಲ್ಲಿ ವಿದ್ಯುತ್ ದೀಪಾಲಂಕಾರ ಆಗಿರ್ಬೋದು, ಅಥವಾ ಪಲ್ಲಕ್ಕಿ ಉತ್ಸವಗಳಾಗಿರ್ಬೋದು, ಹೆಗಲ ಮೇಲೆ ದೇವ್ರನ್ನ ಹೊತ್ಕೊಂಡು ಹೋಗುವಂಥದ್ದು ಇರ್ಬೋದು, ಎಲ್ಲನೂ ಸಹ ರಮಣೀಯವಾಗಿರುತ್ತೆ, ಅದ್ಭುತವಾಗಿರುತ್ತೆ. ನೋಡೋದಕ್ಕೆ ಅಷ್ಟೊಂದು ಸುಂದರವಾಗೂ ಸಹ ಕಂಗೊಳಿಸ್ತಾ ಇರುತ್ತೆ. ಪ್ರತಿ ತಿಂಗಳು ಮೂಲ ನಕ್ಷತ್ರದಲ್ಲಿ ಶ್ರೀ ಸ್ವಾಮಿಯವರಿಗೆ 108 ಎಳ್ನೀರಿನ ಅಭಿಷೇಕವನ್ನು ಸಹ ಏರ್ಪಾಡಾಗಿರುತ್ತೆ. ಆವಾಗಲೂ ಸಹ ಎಲ್ಲ ಭಕ್ತಾದಿಗಳು ಬಂದು ಆಗಮಿಸಿ ಇಲ್ಲಿ ನೆರವೇರಿಸ್ತಾರೆ. ಪ್ರತಿ ಗುರುವಾರ ಮತ್ತು ಪ್ರತಿ ಮಂಗಳವಾರ ಸಹ ಇಲ್ಲಿ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ. ಗುರುವಾರ ಲಕ್ಷ್ಮೀ ಅಯ್ಯಗ್ರಿಯವರ ಉತ್ಸವಕ್ಕೆ ಯಾಲಕ್ಕಿಯ ಹಾರವನ್ನು ಹಾಕಿ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅವತ್ತಿನೂ ಸಹ ಪೂಜೆಯನ್ನು ಕೈಗೊಳ್ತಾರೆ. ಮತ್ತು ಜೇನುತುಪ್ಪದ ಅಭಿಷೇಕವನ್ನು ಸಹ ಉತ್ಸವ ಮೂರ್ತಿಗೆ ಅರ್ಪಣೆಯನ್ನು ಮಾಡ್ತಾರೆ. ಈ ಸ್ಥಳಕ್ಕೆ ಸಾರಕ್ಕಿ ಅಂತ ಯಾಕೆ ಹೆಸರು ಬಂತು ಅಂತಂದರೆ, ಇಲ್ಲಿ ಸಾರಂಗದ ಅಂತಕ್ಕಂತಹ ಮಹಾರಾಜ ಆಳ್ವಿಕೆಯನ್ನು ನಡೆಸ್ತಾ ಇದ್ದ. ಆ ಆಳ್ವಿಕೆಯನ್ನು ನಡೆಸ್ತಾ ಇರ್ತಕ್ಕ ಈಗಲೂ ಸಹ ಅನೇಕ ಈ ಊರಿನ ಸುತ್ತಮುತ್ತ ಅನೇಕ ಸ್ಥಳಗಳಲ್ಲಿ ಈ ಶಿಲಾಶಾಸನಗಳು ಮತ್ತು ಪ್ರಮುಖವಾದಂತಹ ಗುರುತುಗಳನ್ನು ಇಲ್ಲಿ ನೋಡೋದಕ್ಕೆ ಆಗುತ್ತೆ. ಮತ್ತು ಹಾಗೆಯೇ ಇನ್ನೊಂದು ಸಾಲು ಹಕ್ಕಿಗಳು ಇಲ್ಲಿ ಬರ್ತಾಯಿತ್ತು, ಇಲ್ಲಿ ವಾಸ ಮಾಡ್ತಿತ್ತು. ಹಾಗಾಗಿ ಇದಕ್ಕೆ ಸಾರು ಹಕ್ಕಿ ಅಂತಕ್ಕಂತಹ ಹೆಸರು ಸಹ ಇಲ್ಲಿ ಪಡ್ಕೊಂಡಿದೆ. ಅವಾಗ ಹೇಳಿದ್ರಿ ಒಂದು ವರ್ಷಕ್ಕೊಮ್ಮೆ ಒಂದು ಹಬ್ಬ ನಡೆಯುತ್ತೆ 7 ದಿವಸ ಅಂತ, ಅದು ಯಾವ ಟೈಮಲ್ಲಿ ಅಂತ ತಿಳಿಸ್ಕೊಡ್ಬೋದಾ? ಅದು ಬಂದು ಜನವರಿ ಕೊನೆ
ಮತ್ತು ಫೆಬ್ರವರಿಯ ಮಧ್ಯಭಾಗದಲ್ಲಿ ಇದು ನಡೆಯುತ್ತೆ. ಮಾಘ ಮಾಸದಲ್ಲಿ ಈ ಕಾರ್ಯಕ್ರಮ 7 ದಿನಗಳ ಕಾಲ ನಡೆಯುತ್ತೆ. ಇನ್ನೇನ ವಿಶೇಷತೆ ಇದೆಯಾ ಇಲ್ಲಿ? ಅದೇ ಹನುಮ ಜಯಂತಿ 2 ಬಾರಿ ನಡೆಯುತ್ತೆ. ವಿಶೇಷವಾಗಿ ಅಮಾವಾಸ್ಯೆ ಪೂಜೆ ನಡೆಯುತ್ತೆ. ಅಮಾವಾಸ್ಯೆ ಪೂಜೆಗಳು ಪ್ರತಿ ಅಮಾವಾಸ್ಯೆಗೂ ಜೇನುತುಪ್ಪದ ಅಭಿಷೇಕ ಈ ಥರದಲ್ಲಿ ನಡೆಯುತ್ತೆ. ಇದು ಚೋಳರ ಕಾಲದಲ್ಲಿ ಕಟ್ಟಿರೋದು ಅಂತ ಹೇಳಿದ್ರೆ ಯಾರು ಕಟ್ಟಿರೋದು ಅಂತ ಏನೋ ಗೊತ್ತಿದೆಯಾ ನಿಮಗೆ? ಚೋಳರ ಕಾಲದಲ್ಲಿ ಅವರೇ ಅಲ್ಲಿನ ಯಾರು ಸಂಸ್ಥಾನದಲ್ಲಿ ಇದ್ರೋ ಅವರೇನೇ. ಅವ್ರ ಹೆಸರೇನ ಗೊತ್ತಾ ನಿಮಗೆ? ಇಲ್ಲ, ಅವ್ರ ಹೆಸರು ಖಂಡಿತ ಗೊತ್ತಿಲ್ಲ. ಮತ್ತು ಇದನ್ನು ನಮ್ಮ ಈ ಸಾರಕ್ಕಿ ಗ್ರಾಮದ ಗ್ರಾಮಸ್ಥರುಗಳು ಎಲ್ಲರೂ ಸೇರಿ ಭಾಳ ಶ್ರಮವಹಿಸಿ ಶ್ರದ್ಧೆ ವಹಿಸಿ ಈ ದೇವಸ್ಥಾನವನ್ನು ಕಟ್ಟಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಮತ್ತು ಪ್ರತಿ ಎಲ್ಲ ಪೂಜೆಗಳಲ್ಲೂ ಯಾವುದೇ ಪಕ್ಷಭೇದ ಮರೆತು ಈ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡ್ತಾರೆ. ಇಲ್ಲಿನ ಸಮಯ ತಿಳಿಸ್ಕೊಡ್ತೀರಿ? ಇದು ಸಮಯ ಬಂದು ಬೆಳಗ್ಗೆ 5:30ಗೆ ಪ್ರಾರಂಭ ಆಗುತ್ತೆ. ಭಕ್ತಾದಿಗಳಿಗೆಲ್ಲ 6 ಗಂಟೆಗೆ ಒಳಗಡೆ ಪ್ರವೇಶ ಕೊಡ್ತೀವಿ. ಅದಾದಮೇಲೆ ಮಹಾನೈವೇದ್ಯ ನಡೆಯುತ್ತೆ. ಪ್ರತಿದಿನ ಮಹಾನೈವೇದ್ಯ ನಡೆಯುತ್ತೆ. ಆ ನೈವೇದ್ಯ 12 ಗಂಟೆ 12:30 ಆ ಥರ ಸಮಯದಲ್ಲಿ ನಡೆಯುತ್ತೆ. ಆಮೇಲೆ 1-1:30 ಗಂಟೆಗೆ ಬಾಗಿಲಾಗ್ತದೆ. ಇಲ್ಲಿನ ಸ್ಥಳ ತಿಳಿಸ್ಕೊಡ್ತೀವಿ? ಇದು ಸಾರಕ್ಕಿ ಗ್ರಾಮ, JP ನಗರ 1ನೇ ಹಂತ, ಬೆಂಗಳೂರು 78. ಸರಿ ಸರ್, ಧನ್ಯವಾದ. ಧನ್ಯವಾದ. ನೋಡಿದ್ರಲ್ಲ, ಇಷ್ಟೊತ್ತು ಸುರೇಶ್ ಸರ್ ಮಾತಾಡಿದ್ರು. ಇವಾಗ ಪುರೋಹಿತರು ಇದ್ದಾರೆ, ಬನ್ನಿ ಅವ್ರನ್ನೇ ಕೇಳೋಣ. ಇನ್ನು ಸ್ವಲ್ಪ ಇನ್ನೇನೋ ವಿಶೇಷತೆ ಇದೆ, ಪ್ರತಿಯೊಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ. ಸ್ವಾಮಿ ನಮಸ್ತೆ, ನೀವು ತಿಳಿಸ್ಕೊಡ್ಬೋದಾ? ಖಂಡಿತವಾಗ್ಲೂ ಇದು ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಪ್ರತಿನಿತ್ಯ ಕೈಂಕರ್ಯವು ಪಾಂಚರಾತ್ರ ಆಗಮ ಪ್ರಕಾರನೇ ನಡೆಯುತ್ತೆ. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಸುಪ್ರಭಾತದಿಂದ ಹಿಡಿದು ಅಭಿಷೇಕ, ತಿರುವಾರಾಧನೆ, ಮಹಾನೈವೇದ್ಯ ಎಲ್ಲವೂ ಆಗಮಶಾಸ್ತ್ರ ಪ್ರಕಾರನೇ ನಡೆಯುತ್ತೆ. ಇಲ್ಲಿ ಪ್ರತಿ ಗುರುವಾರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಹಯಗ್ರೀವ ಸ್ವಾಮಿಗೆ ಉತ್ಸವ ಮೂರ್ತಿಗೆ ಸಂಕಲ್ಪ ಮಾಡ್ತೀವಿ. ಮಕ್ಕಳ ಹೆಸರು ಸಂಕಲ್ಪ ಮಾಡಿ ಜೇನುತುಪ್ಪ ಅಭಿಷೇಕ, ಏಲಕ್ಕಿ ಹಾರ ಹಾಕ್ತೀವಿ. ಮತ್ತು ಮೂಲವರು ಆಂಜನೇಯ ಸ್ವಾಮಿಗೆ ಪ್ರತಿ ಅಮಾವಾಸ್ಯೆ ದಿನ 108 ಎಳ್ನೀರು, ಮೂಲ ನಕ್ಷತ್ರ ದಿನ 108 ಎಳ್ಳು ಅಭಿಷೇಕ ಎಲ್ಲ ಮಾಡ್ತೀವಿ. ವಿಶೇಷವಾಗಿ ಪ್ರತಿನಿತ್ಯ ಪೂಜಾ ಕೈಂಕರ್ಯಗಳು ಪ್ರತಿನಿತ್ಯ ನಡೀತಾ ಇರುತ್ತೆ. ಇದರಿಂದ ನಮ್ಮ ಜನಕ್ಕೆ ಏನು ತಿಳಿಸ್ಕೊಡ್ತೀರಾ ನೀವು? ಜನಕ್ಕೆ ನಾವು ಹೇಳೋದಕ್ಕಿಂತ ಅವ್ರ ಭಕ್ತಿ ಮೇಲೆ ಅದು ಅವರಿಗೆ ದೇವರ ಅನುಗ್ರಹ ಇರುತ್ತೆ. ಇಲ್ಲಿ ಬರೋರೆಲ್ಲ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಹೊತ್ಕೊಂಡು ಬರೋರೇ ಹೊರ್ತು ಯಾರು ಸುಖವಾಗಿದ್ದೀವಿ ಅಂತ ಯಾರು ದೇವ್ರ ಹತ್ರ ಬಂದು ಪ್ರಾರ್ಥನೆ ಮಾಡಲ್ಲ. ಬಟ್ ಅವು ಬಂದವರ ಅವರ ಕಷ್ಟ ಕಾರ್ಪಣ್ಯಗಳು ಸ್ವಾಮಿ ಅನುಗ್ರಹದಿಂದ ಎಲ್ಲ ಈಡೇರ್ತಾ ಇದೆ. ಸರಿ ಸರ್, ಧನ್ಯವಾದ.